ಗುರುಗಳೇ ನಮಸ್ಕಾರ. ನಮಸ್ಕಾರ. ಇಷ್ಟು ದಿನ ಬರೀ ದೇವ್ರ ಬಗ್ಗೆನೇ ಕೇಳಿ ಕೇಳಿ ಸ್ವಲ್ಪ ಸಾಕಷ್ಟು ಚೇಂಜ್ ಇರಲಿ ಗುರುಗಳೇ. ಆಯ್ತಾಯ್ತು. ಏನು ನಿಮ್ಗೇನು ಚೇಂಜ್ ಬೇಕು ಹೇಳ್ರಿ ಗುರುಗಳೇ. ಮದ್ಯ ಪ್ರೇಯರ್ ಬಗ್ಗೆ ಸ್ವಲ್ಪ ಏನಾದರೂ ಹೇಳ್ರಿ. ಆಹಾ, ಮದ್ಯಪಾನ ಹೇಳದೆ ಹೇಳ್ರಿ ಕೇಳೋಣ ಅವ್ರ ಬಗ್ಗೆ ಸ್ವಲ್ಪ. ಒಂದು ದಿವಸ ಹಳ್ಳಿ, ಅದು ಒಂದು 4-5 ಕಿಲೋಮೀಟ್ರ್ ಸಿಟಿಯಿಂದ ದೂರ. ಅಲ್ಲಿ ಪತ್ತಾರ ಅಂತಾರೆ, ಅಂದರೆ ಬೆಳ್ಳಿ ಬಂಗಾರ ಕೆಲಸ ಮಾಡೋರು. ಪತ್ತಾರ ಅಂದರೆ ಚಿನ್ನ ಬೆಳ್ಳಿ ಕೆಲಸ ಮಾಡೋರು. ಅವರು ಗೌಡ್ರು ಕರೀತಾರೆ, ಏನಪ್ಪ ಮತ್ತೆ ನನ್ನ ಹೆಂಡ್ತಿದು ಹುಟ್ಟು ಹಬ್ಬ ಬರ್ತೈತಿ, ಮತ್ತು ನೀನು ನನ್ನ ಕೆಲವೆಲ್ಲ ಹಳೆ ಬಂಗಾರನೆಲ್ಲ ಕರೆಸಿ ದಾಬು, ವಂಕಿ, ಬುಲಾಕು, ಜುಮ್ಕಿ, ಬೆಂಡೋಲಿ ಇಂತೆಲ್ಲ ಏನು ಕೇಳ್ತಾಳೆ, ಬಳೆಯಿಂದ ಹಿಡಿದು ಕೈದು ಬಂದಿ ಇವೆಲ್ಲ ಮಾಡೋವಿದ್ದಾವೆ, ತಗ ಬಂಗಾರ ಅಂತ. ಇಲ್ರಿ ನಂದು ಕಣ್ಣು ನೆದರು ಸರಿ ಇಲ್ಲ ಅಂದರೆ ಕಣ್ಣು ಸರಿಯಾಗಿ ಕಾಣಲ್ಲ, ಇವಾಗ ಅಷ್ಟು ನೀಟಾಗಿ ಅದು ಮಾಡಬೇಕು ಬಂಗಾರ ಕೆಲಸ. ನಮ್ಮ ಅಳಿಯಂದ್ರು ಸಿಟಿ ಒಳಗಡೆ ಇದ್ದಾರೆ, ನಾನು ಹೋಗಿ ಅಲ್ಲಿ ಕೊಟ್ಟು ನಿಮಗೆ ಬರ್ತೇನೆ. ಸರಿ ಕೊಡ್ತಾರೆ, ಅವತ್ತು ಹೋಗಿ ಕೊಟ್ಟು ಬರ್ತಾರೆ. ತಿಂಗ್ಳಿಗಟ್ಟಲೆ ಬೇಕಲ್ಲ ಅದು ಕಾಸು ಮಾಡೋಕ್ಕೆ. ಆವಾಗ ತಿಂಗಳು ಆಗ್ತತಿ. ಅವ್ರು ಹಳೆಯಂದ್ರು ಇವ್ರಿಗೆ ಹೇಳ್ತಾರೆ, ಹೇಳಿ ಕಳಿಸ್ತಾರೆ ಹುಡುಗನ ಕೈಗೆ, ಬರ್ರಿ ಮತ್ತು ಒಡವೆ ರೆಡಿ ಆಗ್ಯಾವೆ. ಸರಿ, ಮತ್ತು ಗೌಡ್ರ ಮನೆಗೆ ಹೋಗಿ ಸ್ವಲ್ಪ ದುಡ್ಡೆಲ್ಲ ಇಸ್ಕೊಂಡು ಬೆಳಗ್ಗೆನೇ ಬಿಟ್ಬಿಡ್ತಾನೆ ಅವನು. ಬಿಡ್ತಾನೆ. ಇನ್ನು ಪಾಲಿಸ್ ಅಂತ ಇರ್ತೈತೆ ಅದು ಪಾಲಿಸು ಗಿಲಿಸು. ಆ ಊರಾಗ ತೇರು ಬೇರೆ, ತೇರು ನಡಿತೈತಿ. ತೇರು ನಡಿಬೇಕಾರೆ ಮತ್ತೆ ಬೇಳೆ ಹಾಕ್ಯಾರೆ, ಊಟ ಮಾಡ್ಕೊಂಡು ಹೋಗ್ಬಿಟ್ರಿ ಮಾವ ಅಂತ. ಆತಪ್ಪ ಇನ್ನೂ ಟೈಮ್ ಆಯ್ತಲ್ಲ ಹೆಂಗು ಅಂತ 4 ಗಂಟೆಗೆ ಎಲ್ಲ ಊಟ ಗಿಟ್ಟ ಆಯ್ತು, ಕೂತ್ಕೊಂಡ್ರೆ ಸ್ವಲ್ಪ ರೆಸ್ಟ್ ತಗೊಂಡ್ರೆ ಎಲ್ಲ ಆಯ್ತು. ಇನ್ನು ತಮ್ಮ ನಾನು ಒಡವೆ ಎಲ್ಲ ಕೊಡು ಹೋಗ್ಕನ್ ನಾನು ಅಂತ. ಆಯಿತು ಅಂತ ಇವರು ಮಾತಾಡುವಂಗೆ ಸಂಜೆ 6-7 ಗಂಟೆ ಆಗೇ ಬಿಡ್ತು. ಆಯಿತು, ಅವ್ರು ಒಡವೆ ತಗೊಂಡ್ರು ಬಸ್ ಸ್ಟ್ಯಾಂಡ್ ಕಡೆ. ಅಕ್ಸಿ ಬಾಗಿಲು ಅಂತ, ಅವಾಗ ಬಸ್ ಸ್ಟ್ಯಾಂಡ್ ಅಂತಿದ್ದಿಲ್ಲ, ಅಕ್ಸಿ ಬಾಗಿಲಿಗೆ ಬಂದು ನಿಂತ್ಕೊಂಡ್ರು. ಯಾರು ಬಸ್ ಬಂದು ಕೇಳಿದ್ರಿ, ಇಲ್ಲ ಇರೋವೆ ಒಂದು ಬಸ್ ಹೋಗೈತದು ಅಂತ. ಸರಿ ನಡ್ಕೊಂತ ಹೋಗ್ಬಿಡ್ಬೋದು, ನನ್ನ ಹತ್ರ ಇರೋ ಒಡವೆ ಅವ್ರಿಗೆಲ್ಲ ಏನು ಗೊತ್ತಾಗತ್ತೆ ಅಂತ ಅಂದ್ರು. ನಿಂತ್ಕೊಂಡ್ರು, ಯಾರ ಜೊತೆಗೆ ಬಂದ್ರೆ ಚೆನ್ನಾಗಿ. ಅದೇ ಊರು ಒಬ್ಬ ವ್ಯಕ್ತಿ 2 ಎತ್ತು ಮಾರಿದಾನೆ, ದುಡ್ಡು ಐತಿ, ಬಟ್ಟೆಗೆ ಹಾಕಿ ಹೊಟ್ಟೆ ಕಟ್ಕೊಂಡ. ಇವನ ಹತ್ರ ಬಂದು, ಏನಪ್ಪ ಪತ್ತಾರ ಎಲ್ಲಿ ಉಂಟೆಪ್ಪ ಬಡಿಗೆ ಅಂತ ಅಂದರು. ಮತ್ತು ಊರಿಗೆ ಹೊಂಟೇನಪ್ಪ, ಹಿಂಗೆ ಒಡವೆ ಮಾಡ್ಸಕ್ಕೆ ಬಂದಿದ್ದೆ, ಒಡವೆ ತಗೊಂಡೇನಿ. ಮತ್ತು ನೀ ಏನು ಮಾಡಿದ್ದೆ? ಎತ್ತು ಮಾರೇನಿ, ದುಡ್ಡು ತಗೊಂಡು ದುಡ್ಡು ತಗೊಂಡು ನಾನು ಬಂದೇನೀಗ ಅಂತ. ಸರಿ ಮತ್ತೇನು ಹೋಗೋನೇನು ಊರಿಗೆ? ಹೋಗೋಣ ನಡಿ ಅಂತಂದು. ಆಮೇಲೆ ಇವನು ತಡಿ ಖಾರ ಮಂಡಕ್ಕಿ ತಗೊಂಬರ್ತಾನೆ ಅಂದ. ಖಾರ ಮಂಡಕ್ಕಿ ತಗೊಂಡು ಬಂದ. ಒಂದು ಮದ್ಯಪ್ರಿಯ 1 ಕ್ವಾರ್ಟರ್ ಹೊಡ್ಕಂಡೇ ಬಂದ. ಇಲ್ಲಿ ಬಂದ, ಇವನಿಗೆ ವಾಸನೆ ಗೊತ್ತಾಯ್ತು ಬಡಗಿಗೆ. ಅಯ್ಯಯ್ಯೋ ಕುಡ್ದು ಬಂದಲ್ಲಲ್ಲಿ ಇವನು ಅಂತ. ಅಷ್ಟೊತ್ತಿಗೆ ಕುಡ್ದಿಯಪ್ಪ, ದಾರ್ಯಾಗ ಹೋಗೋದು 5-6 ಕಿಲೋಮೀಟ್ರ್ ಹೋಗ್ಬೇಕು. ಅಲ್ಲಿ ಕಳ್ಳರ ಕಾಟ, ಕುದುರೆಗೆ ಕಳ್ಳರು ಬಂದು ಹಿಂಗೆ ದರೋಡೆ ಮಾಡೋದು ಅಲ್ಲಿ ವಾಡಿಕೆ, ಅಲ್ಲಿ ರೂಢಿ, ಅಲ್ಲಿರೋದೇ ಹಂಗೆ ಅದು ಅಂತ. ಮತ್ತು ಹಿಂಗೆ ಬೇರೆ ಐತಿ, ನೀನು ಕುಡ್ದೀಯ, ನನ್ನ ಹತ್ರ ದುಡ್ಡು ಇದ್ದಾವೆ, ನಿನ್ನ ಹತ್ರ ಎತ್ತು ಮಾರಿದ ದುಡ್ಡು ಇದ್ದಾವೆ, ಬಂಗಾರ ಐತಿ, ಹೆಂಗೆ ಮಾಡೋಣ ಅಂತಂದು. ಏನಾಗಲ್ಲ ತಗ ಇಲ್ಲಿ ಇಡಿ ಅಂತಂದ. ಇವನಿಗೊಂದು ಪಟ್ಟಣ ಕೊಟ್ಟ, ಅವನೊಂದು ಪಟ್ಟಣ ಹಿಡ್ಕಂಡ ಹೊರಟ್ರು. ಆಗಲೇ ಕತ್ಲಾಗೇ ಬಿಡ್ತೀವಿ. ಇವ್ನು ಖಾರ ಮಂಡಕ್ಕಿ ತಾಂಬ ಅದು ಇದು ಅನ್ನತ್ತೇನೆ. 7-8 ಗಂಟೆ ಹಳ್ಳಿ, ಅಮಾಸೆ, ಕತ್ಲ ಅಂದರೆ ಇಬ್ಬರು ಹೊರಟ್ರು. ಹೋಗ್ತಾ ದಾರ್ಯಾಗೆ ನೀರಿಂದ ಹಳ್ಳ ಸಿಕ್ತು. ಇವನು ಬಡ ಇನ್ನೊಂದು ಕ್ವಾರ್ಟರ್ ಎತ್ತಿದ. ಗೊತ್ತಾಗಿಲ್ಲ ಅವನಿಗೆ, ಬಡಗಿಗೆ. ಹೋದ, ನೀರು ಕುಡ್ದ, ಇನ್ನೊಂದು ಎತ್ತಿದ. ಫುಲ್ ಟೈಟೆ, ಅವನಿಗೆ ನಡೆಯೋಕ್ಕೂ ಆಗ್ತಾಯಿಲ್ಲ. ಅಲ್ಲಿಂದ ಸರಿ ಹೋಗ್ತಾರೆ. ಮಧ್ಯೆ ಹೋಗ್ಯಾರ, ಒಂದು 3 ಕಿಲೋಮೀಟ್ರ್ ಹೋಗ್ಯಾರ, 2.5-3 ಕಿಲೋಮೀಟ್ರ್. ಅಲ್ಲಿ ಕುದುರೆ ಶಬ್ದ ಬರ್ತಾಯಿತಿ. ಅಂದ್ರೆ ದೊರಡೆಕಾರರು ಕುದುರೆ ಮೇಲೆ ಬರೋದವಾಗ ಅದು 4 ಬಡ್ದಿದ್ದು ಶಬ್ದ ಬರ್ತಾಯಿತಿ. ಅಲ್ಲೇ ಕಳ್ಳರು ಬಂದ್ರಲ್ಲೇ, ನೀನು ಕುಡ್ದೀಯ, ಮರ ಬೇರೆ ಹತ್ತಕ್ಕಾಗಲ್ಲ, ಇಲ್ಲಿ ದೊಡ್ಡ ಮರಗಳಿದ್ದಾವೆ, ನಾನು ಹೆಂಗಾರು ಮಾಡಿ ಮರ ಹತ್ತಾನೆ ಅಂತ. ನೀನು ಹತ್ತು, ನಾನು ಇಲ್ಲೇ ಇರ್ತಾನೆ ಅಂತ ಅಂದ. ಬಡ ಇವನು ಬಡಗಪ್ಪ ಮೇಲೆ ಹತ್ತಿ ಕೂತ್ಕೊಂಡ. ಇವನು ಮಕ್ಕಂಡೇ ಮಕ್ಕಂಡ್ರೆ ಬಿಟ್ಟು ಹೋಗ್ತಾರೇನೋ ಅಂತಂದೇಳಿ ಬಂದರು. ದರೋಡೆಕಾರ ಒಂದು 5-6 ಜನ ಬಂದು ಇವ್ನು ನೋಡಿದರು. ಇವ್ನು ನೋಡಿ ಕುಡ್ದಾನೆ, ಇನ್ನೇನು ಸ್ವಲ್ಪ ದುಡಿದ್ರೆ ಅದು ಕುಡಿತಿದ್ದಾನು, ನಡಿ ಹೋಗೋಣ ಅಂತ ಅಂದು. ಇವನು ಕುಡುಕಿಗೆ ಮದ್ಯಪ್ರಿಯನಿಗೆ ಏನಾಯ್ತು, ನಾನು ಮಕ್ಕಂಡೇನಿಗೆ ನಾ ಕುಡ್ದೆ ನಿಂತೀಯ, ನಿನಗೇನು ಗೊತ್ತಿಲ್ಲ, ನಾ ಕುಡಿದ್ರೆ ನಿನಗೇನಾಯ್ತು? ನನ್ನ ಇಷ್ಟ, ನಾ ಕುಡಿತೇನೆ, ನನ್ನ ಪಾಡೋದು ನೀನಂತೆ. ಅಲ್ಲಿ ಇನ್ನೂ ದುಡ್ಡೆಲ್ಲ ಇನ್ನೊಬ್ಬನು ಯಾರು ದೊಡ್ಡಕಾರ, ಅವನ ಹತ್ರ ದುಡ್ಡಿದ್ರೆ ಅದನ್ನು ಕುಡಿತಾನವನು ಅಂತಂದು. ಏಕಲೇ ನನ್ನ ಹತ್ರ ದುಡ್ಡಿಲ್ಲ ಅಂತ ಹೇಳ್ತೀಯ? ನಾ ಕೊಳ್ಳಾಗ ಹಾಕೊಂಡನಲ್ಲ, ಇದು ಡಾಲರ್, ಇದು ಬೆಳ್ಳಿ ಡಾಲರ್, ಇದು
100 ಗ್ರಾಮ್ ಬೆಳ್ಳಿ ಡಾಲರ್ ಇದು ಕಿತ್ಕೋಬೇಕಾರೆ ನೋಡೋಣ ನಿನ್ನ ಕೈಗೆ ಹಾಕತ್ತೇನ ಅಂತಾನೆ. ಅಷ್ಟೊತ್ತೇನೆ ತೆಗೆದು ನೋಡ್ತಾರೆ, ಹೌದು ಕಪ್ಪಾಗ್ಬಿಟ್ಟೈತದು. ಆಮೇಲೆ ಇದು ಬೆಳ್ಳಿ ಹೌದಾ ಅಲ್ಲಲ್ಲಿ ಇದು ಕುಡುಕ ಅದ್ನ್ಯಾಕೆ ಇಟ್ಕೊಂತಾನೆ ಅಂತ. ಅಷ್ಟೊತ್ತೇನೆ ನನ್ನ ಮೇಲೆ ನಿಮಗೆ ಅನುಮಾನ ಇದ್ದರೆ, ಇದು ಬೆಳ್ಳಿ ಅಲ್ಲ ಅನ್ನಂಗಿದ್ರೆ ಮೇಲೆ ಪತ್ತರನೇ ಇದ್ದಾನೆ, ಅವನು ತೋರಿಸ್ರಿ ನೀವು, ಅದು ಬೆಳ್ಳಿ ಹೌದಲ್ಲ ಅಂತ ಅವನೇ ಹೇಳ್ತಾನೆ ಅಂತ ಅಂದ. ಮೇಲೆ ನೋಡಿದರು, ಹೌದು, ಕಲ್ಲು ಹಚ್ಚಿದ್ರು, ಹೊಡೆದವ್ರೆ. ತೆಳಗಿಳ್ದು ಇವನ ಹತ್ರ ಏನೈತಿ ಅಂತ. ಅವನ ಕೈಯಾಗ ಕೈ ಚೀಲ ಐತಲ್ಲ, ಕೈ ಚೀಲದಾಗಿರೋದಷ್ಟು ಬಂಗಾರದ ಗೌಡ್ರ ಮನೆ ಒಡಬೇವು ಅಂತ ಬಡ ಕಸ್ಕೊಂಡ್ರು. ಇದು ಬೆಳ್ಳಿದು ಅಂದ, ಅದನ್ನ ತಗೊಂಡ್ರು. ನೀವೇನು ಮಾಡಿದ್ರೆ ಏನು ಬಂತು, ನೀವೇನು ಅವನ ಹತ್ರ ಇದ್ದದ್ದು ತಗೊಂಡು ನಾನು ಅದೇನು ದೊಡ್ಡ ವಿಷಯನೇ ಅಲ್ಲ, ನಾನು ದನ ಮಾರಿದ ದುಡ್ಡು ನಿಮ್ಮ ಕೈ ತಗೊಳಕ್ಕಾಗಲಿಲ್ಲಲ್ಲಿ ಅಂದ್ಬಿಟ್ಟ. ಹಾಗೆ ಬಡ ಬಿಚ್ಚಿದ್ರು, ಹೊಟ್ಟೆ ಕಟ್ಕೊಂಡಿದ್ದ ಟವಲ್ನಾಗೆ, ಅದನ್ನು ತಗೊಂಡು ಹೋದ್ರಿ. ಇವ್ರನ್ನಿಬ್ಬರನ್ನ ಬಿಟ್ಟರು. ಮದ್ಯಪ್ರಿಯರು ಸುಳ್ಳು ಹೇಳಲ್ಲ. ಏನೇ ಇದ್ರು ಬೇರೆ ದಿವಸ ಹೆಂಡ್ತಿ ಮುಂದೆ, ತಂದೆ ತಾಯಿ ಮುಂದೆ ಏನಾರು ಸುಳ್ಳು ಏನಾರು ಹೇಳ್ಬೋದು. ದುಡ್ಡು ಕುಡಿಯೋಕೆ ಇಸ್ಕೊಳ್ಳೋಕ್ಕೆ ಏನು ಬೇಕಾದ್ರೂ ಸುಳ್ಳು ಹೇಳ್ತಾರೆ ಬೇಕಾರೆ. ಆದರೆ ಮದ್ಯಪ್ರಿಯರು ಯಾವತ್ತೂ ಜನ್ಮಾಂತರದಾಗೂ ಮುಂದೆ ಕೂಡ ಸುಳ್ಳು ಹೇಳಲ್ಲ. ಇದು ಮದ್ಯಪ್ರಿಯರ ಒಂದು ವಿಶೇಷ ಮಾತು. ತುಂಬ ಥ್ಯಾಂಕ್ ಯು ಗುರುಗಳೇ. ಮದ್ಯಪ್ರಿಯರಿಗೆ ತುಂಬ ಥ್ಯಾಂಕ್ ಯು ಸೊ ಮಚ್. ನಿಜ.